ಪಕ್ಷದ ಮುಖಂಡರಾದಂತ ಫೈರೋಜ್ ಖಾನ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಬ್ರು ನಯಾಜ್ ಖಾನ್ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಪಚೋಡಿ ವಾಲಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರಕ್ಕಂತ ಹರೀಶ್ ಗೌಡ್ರು ಮಾತಾಡ್ಬಿಡ್ರಿ, ಸಾಕಾಗಲ್ಲ ಹೇಳಿ, ಎರಡು ಮಾತಾಡ್ಬಿಡ್ರಿ. ಶುಕ್ರಿಯ ಆರ್ ಗುಡ್ ಈವ್ನಿಂಗ್ ಎಲ್ರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸುತ್ತಾ ತಮ್ಮೆಲ್ಲರಿಗೂ ಸಹ ನಾನು ಕ್ಷಮೆಯನ್ನ ಕೇಳ್ತೀನಿ. ನಮ್ಮ ಮನೇಲಿ ಯಾರೋ ಒಬ್ರು ಆರೋಗ್ಯದ ಹಿತದೃಷ್ಟಿಯಿಂದ ಸ್ವಲ್ಪ ಲೇಟಾಗಿ ಬರಬೇಕಾಗಿತ್ತು. ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಕ್ಷಮೆಯನ್ನ ಕೇಳ್ತಾ, ಇದು ನಾನು 2-3 ವರ್ಷಗಳಿಂದ ಈ ಉರುಸ್ ಕಾರ್ಯಕ್ರಮಕ್ಕೆ ಬಂದೋಗ್ತೀನಿ. ಸಾಯಂಕಾಲ 7 ಗಂಟೆಗೆ ಬಂದು ಬಾಬಾ ಅಲ್ಲಾ ಸಾಹೇಬ್ನ ಆಶೀರ್ವಾದವನ್ನ ತಗೊಂಡು ಹೋಗ್ತಾ ಇದ್ದೆ. ನನಗೆ ಈ ಮಟ್ಟದಲ್ಲಿ ಇರ್ತದೆ ಅಂತ ಈ ಬಾರಿನೇ ಗೊತ್ತಾಗಿದ್ದು. ಮುಂದಿನ ಬಾರಿ ನಾನು ಕುಟುಂಬ ಸಮೇತ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಯ ಒಬ್ಬ ಸದಸ್ಯನ ರೀತಿಯಲ್ಲಿ ನಿಮ್ಮ ಮನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಆಯೋಜನೆಗೆ ಬಹಳ ವಿಜೃಂಭಣೆಯಿಂದ ಮತ್ತೆ ಅವರ ಭಕ್ತಿಪೂರ್ವಕವಾಗಿ ಹಜರತ್ ಸೈಯದ್ ಹುಸೇನ್ ಶಾ ವಾಲಿ ಗಂಧ ಮತ್ತು ಉರುಸ್ ಕಾರ್ಯಕ್ರಮವನ್ನ ಆಯೋಜಿಸಿರುವ ನನ್ನೆಲ್ಲರ ಆತ್ಮೀಯ ಮಿತ್ರರು, ಸ್ನೇಹಿತರು ಆದಂತಹ ಇಫ್ತೇಕರ್ ಅಹಮದ್ ಅವರೇ, ಅವರ ಬಾಮೈದ ಆದಂತಹ ಬಾಪಣ್ಣನವರೇ, ನಮ್ಮ ಆತ್ಮೀಯರು ಆದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಫೈರೋಜ್ ರವರೇ, ನಾಜೀರ್ ಅವರೇ, ನಮ್ಮ ಪಕ್ಷದ ಯುವ ಮುಖಂಡರಾದ ರಿಯಾಜ್ ರವರೇ, ಮತ್ತೆ ಬಚ್ಚನ್ ಅವರೇ, ಆದಿಲ್ ಅವರೇ, ಮತ್ತೆ ನಮ್ಮ ರೆಹಮಾನ್ ಜಿ ಅವರೇ, ಮಾಧ್ಯಮ ಇಲಾಖೆಯ ರೆಹಮಾನ್ ಜಿ ಅವರೇ, ತಬ್ರೇಜ್ ಅವರೇ, ಹಾಗೂ ನನಗೆ ಕೆಲವು ಹೆಸರುಗಳು ಗೊತ್ತಿಲ್ಲ, ಅನ್ಯತಾ ಭಾವಿಸಬೇಡಿ, ನಯಾಜ್ ಸಾಹೇಬ್ರೆ, ಮತ್ತೆ ಮತ್ತೋರ್ವ ನಮ್ಮ ಹಿರಿಯ ಮುಖಂಡ್ರೆ. ಏನು ಈ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಹಲವಾರು ಸಂಸ್ಕೃತಿಗಳು, ಹಲವಾರು ಜಾತಿಗಳಿದೆ, ಹಲವಾರು ಧರ್ಮಗಳಿದೆ. ನಮ್ಮ ದೇಶ ಬಹುಧರ್ಮೀಯ ದೇಶ. ಎಲ್ಲಾ ಧರ್ಮದ ಜನದವರು ನಮ್ಮ ದೇಶದಲ್ಲಿ ವಾಸವಾಗಿದ್ದಾರೆ. ಅದೇ ರೀತಿ ನೀವು ಸಹ ನಮ್ಮ ಮುಸಲ್ಮಾನ್ ಸಮುದಾಯದವರು ಸಹ ನಿಮ್ಮದೇ ಆದ ಧಾರ್ಮಿಕ ಸಿದ್ಧಾಂತಗಳನ್ನ ತೊಡಗಿಸಿಕೊಂಡು ಸಾರ್ವಜನಿಕರಿಗೆ ಏನು ಈ ಧಾರ್ಮಿಕದ ಮಹತ್ವವನ್ನ ಈ ಕಾರ್ಯಕ್ರಮಗಳ ಮುಖಾಂತರ ತಿಳಿಸ್ಕೊಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಸಹ ಭಗವಂತ ಹೆಚ್ಚಿನ ಶಕ್ತಿಯನ್ನ ಎಲ್ಲಾ ರೀತಿಯಲ್ಲೂ ಕೊಡ್ಲಿ. ನಾವು ಹಿಂದೂಗಳಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಜೈನರಾಗಿರ್ಬೋದು, ನಾವೆಲ್ಲರೂ ಸಹ ಗಂಡು ಮತ್ತು ಹೆಣ್ಣಿನ ಮನೋಭಾವನೆಯಿಂದ ಈ ದೇಶದಲ್ಲಿ ಅಣ್ಣತಮ್ಮಂದಿರಂತೆ, ಅಕ್ಕ ತಂಗಿಯರಂತೆ ನಮ್ಮ ಸಾರ್ವಜನಿಕ ಜೀವನವನ್ನ ನಾವು ತೊಡಗಿಸ್ಕೊಳ್ಬೇಕಾಗಿದೆ. ಇವತ್ತು ನಮ್ಮ ದೇಶವನ್ನ ರಾಷ್ಟ್ರದ ಪ್ರಥಮ